ಕೇಳುತ್ತಾನೆ. ಹೇ ಕಾಂತೆ, ಹೇಳುವನೆ ಕೇಳು. ಚೆನ್ನಾಗಿ ಹೇಳು ದೇವಾ. ಸಭೆಗೆ ಬಂದ ಕಾರಣವೇನೇನು ರಮಣೆ? ಸದ್ಗುಣಾಭರಣ. ಅಹೋ ದೇವ, ಅಹೋ ರಮಣೆ, ಅಂದವಾದ ಸಭಾಮಂದಿರವನ್ನು ಬಿಟ್ಟು ಏತಕ್ಕೆ ಬಂದೆ ಎಂದು ಕೇಳಿದೆಯಾ? ಹೌದು ಸುಂದರಿ. ಸರ್ವ ಲೋಕ ರಕ್ಷಕನಾದ ನಿನಗೆ ತಿಳಿಯದೇ ಹೇಗೂ? ತಿಳಿದಿಲ್ಲ ಕಾಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಜಗದೀಶಯನ ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಸುಂದರಿ, ಸುಂದರಿ, ನಲ್ಲ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮಗನ ಮದುವೆಯ ವಿಚಾರದ ಬಗ್ಗೆ ನಿನ್ನ ಬಗ್ಗೆ ಮಾತನಾಡಲು ಆ ಮಂದಿರದಿಂದ ಇಲ್ಲಿಗೆ ಬಂದಿರುವೆನು. ಹೌದು ಸುಂದರಿ. ತಿಳಿದಿದ್ದವರು ಅಂತ ಹೇ ಸುಂದರಿ, ಇದಲ್ಲದೆ ಮತ್ತೊಂದು ಹೇಳುವನೆ ಕೇಳು. ಹೇಳು ದೇವ.
ಅಹೇ ಕಾಂತೆ, ಅಹೇ ಪ್ರಾಣಕಾಂತೆ, ಪ್ರಾಣಕಾಂತ ಇದು ಏನು ಆಶ್ಚರ್ಯ? ಇವತ್ತಿನ ದಿವಸ ಹಿಂದುವಿಗೆ ನಾವು ತೊಡಗಿದಂತೆ ರಾಮಚಂದ್ರನ ತುಕ್ಕುವ ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾಗಿರುವುದಕ್ಕೆ ಕಾರಣವೇನು? ಸುಂದರಾಂಗಿ, ಯಾರಾದರೂ ನಿನ್ನ ಆಜ್ಞೆಯನ್ನು ಮೀರಿ ನಡೆದರೆ, ಇದಲ್ಲದೆ ನಿನ್ನ ಸರಿಸವತಿಯರು ಯಾರಾದರೂ ನಿನ್ನ ಮರ್ಯಾದೆಗೆ ಕುಂದು ತಂದಿರುವರೆ? ಹಾ. ಹೇಳು, ಈ ಕ್ಷಣವೇ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವೆ. ತಕ್ಷಣವೇ ನಿನ್ನ ದುಗುಡವನ್ನು ನನಗೆ ತಿಳಿಸುತ್ತಂತೆ. ಮುಖ ತಗ್ಗಿಸಿಕೊಂಡು ಯಾತಕ್ಕೆ ನಿಂತೆ? ಅಹೋ ಶ್ರೀಹರಿ, ಅಹೋ ಸುಂದರಿ, ನಿನ್ನ ಮುಖವು ಕಂದಿಗುಂದಿ ಕಪ್ಪಾಗಿರಲು ಕಾರಣವೇನು ಕಾಂತೆ ಎಂದು ಕೇಳಿದೆಯಲ್ಲ? ಹೌದು ಸುಂದರಿ, ಹಾಗಾದ್ರೆ ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು. ವಾಸುದೇವನೇ ಶೇಷಶಯನನೇ, ವಾಸುದೇವನೇ ಶೇಷಶಯನನೇ, ಪರಮಪುರುಷ ಪಾವನಾಂಗ ಪರಂಧಾಮನೇ, ಪರಂಧಾಮನೇ ಎನ್ನ ಮೋಹನಾಂಗನೇ, ವಾಸುದೇವನೇ ನೆನಗರಿಯದ ವಿಷಯವನ ತಾವು ಬಿಡುವುದ. ನಿನಗರಿಯದ ವಿಷಯವನ ತಾವು ಬಿಡುವುದ. ಎಲ್ಲ ವಿಷಯ ಬಂದಿದ ನೀನು ನನ್ನ ಕೇಳೆಯ, ನನ್ನ ಕೇಳೆಯ ನೀನು ಮಾತನಾಡೆಯ. ವಾಸುದೇವನೇ ಅಹೋ ಶ್ರೀಹರಿ, ಅಹೋ ಸುಂದರಿ, ನಿನ್ನ ಮುಖವು ಸಪ್ಪಾಗಿರುವ ಕಾರಣವೇನು ಕಾಂತೆ ಎಂದು ಕೇಳಿದೆಯಲ್ಲ? ಹೌದು ಸುಂದರಿ. ಈಗಾಗಲೇ ನಮ್ಮ ಮಗನಿಗೆ ಮದುವೆಯ ಪ್ರಾಯಕ್ಕೆ ಬಂದಿರುವನು ಮನ್ಮಥನು. ಹಾ ಮದುವೆಯ ಪ್ರಾಯಕ್ಕೆ ಬಂದ ಮಗನನ್ನು ಮದುವೆ ಮಾಡುವುದನ್ನು ಹಾ ಕೊಡಲಿಯ ಜನರು ನಗುತ್ತಿರುವರು. ಹಾ. ಕಾರಣ ಸುಂದರಿ, ಆದಷ್ಟು ಬೇಗನೆ ಮಗನ ಮದುವೆಯನ್ನು ಮಾಡು ಶ್ರೀಹರಿ ಜಗದೋಡಾಲಿ. ಹಾ ಸುಂದರಿ, ನಿನ್ನ ಇಷ್ಟದಂತಾಗಲಿ. ನನ್ನ ವ್ಯಥೆಯನ್ನು ಅರಿಸುವೆ ಸತಿಯೇ, ಎನ್ನ ಕೈ ಹಿಡಿದ ಸೌಭಾಗ್ಯವತಿಯೇ. ನಿನ್ನ ವ್ಯಥೆಯನ್ನು ಅರಿಸುವೆ ಸತಿಯೇ, ಎನ್ನ ಕೈ ಹಿಡಿದ ಸೌಭಾಗ್ಯವತಿಯೇ. ಪ್ರಿಯ ಸಖಿಯೇ, ಸಖಿ ಮುಖಿಯೇ, ಪ್ರಿಯ ಸಖಿಯೇ, ಸಖಿ ಮುಖಿಯೇ, ನಿನ್ನ ಬೆತೆಯನ್ನು ಆರಿಸುವೆ ಸತುವೆ, ನಿನ್ನ ಕೈ ಹಿಡಿದ ಸೌಭಾಗ್ಯವತಿಯೇ, ಎನ್ನ ಕೈ ಹಿಡಿದ ಸೌಭಾಗ್ಯವತಿಯೇ.
ತಿಳಿಯಲಿಲ್ಲ. ಆದ ಕಾರಣ ಪೀಡಿಸಿ ಕೇಳಿದನು, ನಿನ ಒದಗಿದ ಹೃದಯ ತಾಪದ ಯಾವದಾಗಿರುವುದು ಮಂದಗಮಿನಿ, ಹೇಳು ನಿನ್ನ ಮನದ ಯೋಚನೆ. ಅಹೋ ಶ್ರೀಹರಿ, ಅಹೋ ಸುಂದರಿ, ಏನೇ ಆಗಲಿ ವಯಸ್ಸಿಗೆ ಬಂದ ಮಗನನ್ನು ಮದುವೆ ಮಾಡದಿದ್ದರೆ ಹಾ. ನೋಡಿದ ಜನರಾಗಲಿ ಏನಂದಾರು? ಏನನ್ನುತ್ತಾರೆ ಸುಂದರಿ? ನಿನಗೆ ಗೊತ್ತಿಲ್ಲವೇ? ಸುಂದರಿ, ಸರ್ವ ರಕ್ಷಕರನ್ನು ನಿನಗೆ ಗೊತ್ತಿಲ್ಲವೇ ಹೇಗೆ? ಹಾ ಸುಂದರಿ, ಅಹೋ ದೇವ, ಅಹೋ ಸುಂದರಿ, ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಜನರು ಏನಂದಾರು ಎಂದರೆ ಏನಂದವರು ಎಂದು ಕೇಳಿದೆಯಲ್ಲ? ಹೌದು ಸುಂದರಿ, ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು ಸುಂದರಿ. ಜಗದೇಕನಾಥ, ನಿನ್ನ ನಂಬಲಾರೆ ಮಹಾಮಾನ್ ಬೇಟ, ಸರ್ವ ಜಗವನ್ನು ಕಾಯುವ ಕಂದ, ನಿನ್ನ ನಂಬಲಾರೆ ಮಹಾಮಾನ್ ಬೇಟ, ಸರ್ವ ಜಗವನ್ನು ಕಾಯುವ ಕಾಂತ, ಜಗದೇಕನಾಥ, ಓ ಪುಣ್ಯ ಚರಿತ, ನಿನ್ನ ನಂಬಲಾರೆ ಮಹಾಮಾನ್ ಬೇಟ, ಸರ್ವ ಜಗವನ್ನು ಕಾಯುವ ಕಾಂತ, ನಿನ್ನ ನಂಬಲಾರೆ ಮಹಾಮಾನ್ ಬೇಟ, ಸರ್ವ ಜಗವನ್ನು ಕಾಯುವ ಕಂದ, ಸುಂದರಿ, ಜನರಾಡೋ ಅಪನಿಂದನೆ ಅತಿಯಾಯಿತು. ಪ್ರಿಯ, ಪ್ರಾಣೇಶ್ವರಿ, ಸೌಂದರ್ಯಕ್ಕೆ ಕನ್ಯೆಯು ಸಿಗದಾಯಿತು. ಜನರಾಡೋ ಅಪನಿಂದನೆ ಅತಿಯಾಯಿತು. ಜಗದೇಕನಾಥ, ಓ ಪುಣ್ಯ ಚರಿತ, ನಿನ್ನ ನಂಬಲಾರೆ ಮಹಾಮಾನ್ ಬೇಟ, ಸರ್ವ ಜಗವನ್ನು ಕಾಯುವ ಕಂದ, ನಿನ್ನ ನಂಬಲಾರೆ ಮಹಾಮಾನ್ ಬೇಟ, ಸರ್ವ ಜಗವನ್ನು ಕಾಯುವ ಕಂದ, ಜಗದೇಕನಾಥ. ಪ್ರಿಯ, ಸುಂದರಿ, ಮಗನ ಮದುವೆಯನ್ನು ಮಾಡಲಿಲ್ಲವೆಂದು ಕೊಡವಿಯ ಜನರು ಕರ ಹೊಡೆದು ನಗುತ್ತಿರುವರು. ಹಾ ಪ್ರಾಣೇಶ್ವರ, ಪ್ರಾಣೇಶ್ವರಿ, ವಯಸ್ಸಿಗೆ ಬಂದ ಮಗನನ್ನು ಆದಷ್ಟು ಬೇಗನೆ ಮದುವೆ ಮಾಡಿದರೆ ಜನರಾದ ಅಪನಿಂದನೆಗಳಿಗೆ ಒಂದು ಮುಕ್ತಿ ಸಿದ್ಧಕ್ಕಾಗುವುದು. ದೇವ, ದೇವಿ, ಆದಷ್ಟು ಬೇಗನೆ ಒಂದು ಕನ್ಯೆಯನ್ನು ಹುಡುಗಿ ಮಗನಾದ ಮನ್ಮಥನ ಲಗ್ನವನ್ನು ನೋಡುವ ಆಸೆಯಾಗಿದೆ. ಎನ್ನ ಆಸೆಯನ್ನು ಪೂರೈಸುವ ದೇವ ನೀನು ಬಾಂಧವ. ಸುಂದರಿ, ನಿನ್ನ ಇಷ್ಟದಂತೆ ಆಗಲಿ. ಅದೇ ಸುಂದರಿ, ಇದರಲ್ಲಿ ಮತ್ತೊಂದು ಹೇಳೋಣ ಕೇಳು. ಬಾರೆ ಅನ್ನಯದ ಮಣಿ, ಪರಿವಾರೆ ಬಾಳಿನ ಸೊಬಗೆ, ಪರಿವಾರೆ ಬಾಳಿನ ಸೊಬಗೆ.
ಅಹೇ ಮನದಿ ಇದೇ ಯಾವ ದೊಡ್ಡ ಘನ ಕಾರ್ಯವೆಂದು ತಿಳಿದು ಹಾ. ಇಂಥ ಅಲ್ಪ ಕಾರ್ಯಕ್ಕೆ ಅಘೋರ ದುಃಖವನ್ನು ಮಾಡಿ ಮಿಳುಕಿ ಚಿಂತೆ ಮಾಡುವುದೇತಕ್ಕೆ? ಹಾ. ಬಿಡು ಬಿಡು ರಮಣಿ, ಈ ಕ್ಷಣವೇ ಚಪ್ಪನ್ನಾರು ದೇಶದೊಳಪ್ಪುವ ರಾಜರಲ್ಲಿಗೆ ನೆಪ್ಪುಗೊಂಡು ತಪ್ಪದೆ ಹೋಗಿ ಉತ್ತಮವಾದ ಕನ್ನರತ್ನವನ್ನು ತಂದು ಕಂದಾರ್ಪನಿಗೆ ಲಗ್ನವನ್ನು ಮಾಡುತ್ತೀನಿ. ಇದಕ್ಕೆ ನಾನು ತಪ್ಪಿದರೆ ಬಾಪು ಬಾಪುರೇ ಮುಪ್ಪಗಾರಿ ಸಕನೆಂದು ಒಪ್ಪಿತ ನಾಮವಿದ್ದು ಸಾರ್ಥಕವೇನು ಕಾಂತೆ?